ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಅರ್ಧ ತಲೆನೋವು ಅಂದರೆ ಮೈಗ್ರೇನ್ ಈ ವಿಷಯ ಕುರಿತು ಹೇಳ್ತಾ ಇದ್ದೇನೆ. ತಲೆನೋವು ಕೆಲವರಿಗೆ ಸಾಮಾನ್ಯವಾಗಿರುತ್ತದೆ, ಆದರೆ ಅರ್ಧ ತಲೆನೋವು ವಿಷಯ ನೀಡುತ್ತದೆ. ಮೈಗ್ರೇನ್ ಎಂದು ಕರೆಯಲ್ಪಡುವ ಈ ಸಮಸ್ಯೆ ಅರ್ಧ ತಲೆನೋವಿನಿಂದ ವಿಷಯಾಗುತ್ತದೆ. ಮೈಗ್ರೇನ್ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಅರವೈಜ್ಞಾನಿಕ ಸ್ಥಿತಿಯಾಗಿದೆ. ಬದಲಾದ ಜೀವನ ಶೈಲಿ, ಆಹಾರದಲ್ಲಿ ವ್ಯತ್ಯಾಸ, ಅತಿಯಾದ ಮಾನಸಿಕ ಒತ್ತಡ ಸೇರಿದಂತೆ ಆರೋಗ್ಯದಲ್ಲಿ ಏರುಪೇರಾದಾಗ ನರಗಳ ಮೇಲೆ ಪರಿಣಾಮ ಬೀರುವ ಮೂಲಕ ಮೈಗ್ರೇನ್ ಕಾಣಿಸಿಕೊಳ್ಳುತ್ತದೆ. ಅರ್ಧ ತಲೆನೋವಿನಿಂದ ಕಾಟ ಕೊಡುವ ಮೈಗ್ರೇನ್ ಶಾಶ್ವತ ಪರಿಹಾರವಿಲ್ಲ, ಆದರೆ ಮಧ್ಯಮದ್ದಿನ ಮೂಲಕ ಅದನ್ನು ನಿಯಂತ್ರಿಸಬಹುದು. ತಲೆನೋವಿಗೆ ಲಕ್ಷಣಗಳೇನೆಂದರೆ, ಇದು 4 ರಿಂದ 72 ಗಂಟೆಗಳವರೆಗೆ ಇರ್ತದೆ. ರೋಗ ಲಕ್ಷಣಗಳೇನೆಂದರೆ ವಾಕರಿಕೆ, ವಾಂತಿ, ಬೆಳಕಿನ ಭಯ, ಧ್ವನಿ ಭಯ, ತಲೆ ಒಳಗೆ ಅಥವಾ ಸುತ್ತಲೂ ನೋವು, ಕುತ್ತಿಗೆಯಲ್ಲಿ ನೋವು ಅಥವಾ ಬಿಗಿತ, ನೆತ್ತಿಯ ಮೃದುತ್ವ. ಮೈಗ್ರೇನ್ ಒಂದು ರೀತಿಯ ತಲೆನೋವಾಗಿದ್ದು ಅದು ತುಂಬ ನೋವು ಕೊಡುತ್ತದೆ. ಸಾಮಾನ್ಯವಾಗಿ ಇದು ತಲೆಯ ಒಂದು ಬದಿಯಲ್ಲಿ ಮಾತ್ರ ಇರುತ್ತದೆ. ಮೈಗ್ರೇನ್ ಇರುವ ಜನರು ವಾಕರಿಕೆ, ವಾಂತಿ ಮತ್ತು ಪ್ರಕಾಶಮಾನವಾದ ಬೆಳಕು, ಜೋರಾದ ಶಬ್ದಗಳಿಂದ ತೊಂದರೆ ಅನುಭವಿಸಬಹುದು. ಈ ತಲೆನೋವು ಕೆಲವು ಗಂಟೆಗಳಿಂದ ಹಲವಾರು ದಿನಗಳವರೆಗೆ ದೀರ್ಘಕಾಲದವರೆಗೆ ಇರುತ್ತದೆ. ಅದು ದೈನಂದಿನ ಕೆಲಸಗಳನ್ನು ಮಾಡಲು ಕಷ್ಟಕರವಾಗಿಸುತ್ತದೆ. 1 ಅಥವಾ 2 ದಿನಗಳ ಮೊದಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಭಿನ್ನತೆ, ಆಹಾರದ ಹಂಬಲ, ಕಿರಿಕಿರಿ, ಆಯಾಸವಾಗಿರಬಹುದು. ಮಾತಿನಲ್ಲಿ ಅಡಚಣೆ ಉಂಟಾಗಬಹುದು. ಇದು ಮಾತಿನಲ್ಲಿ ತೊಂದರೆ, ಮುಖ, ತೋಳುಗಳು ಅಥವಾ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ. ಅರ್ಧ ತಲೆನೋವಿಗೆ ಕಾರಣಗಳೇನೆಂದರೆ, ತಲೆನೋವಿಗೆ ನಿಖರವಾಗಿ ಕಾರಣವನ್ನು ಗುರುತಿಸುವುದು ಕಷ್ಟ. ಕೆಲವು ಆಹಾರಗಳು ಅಥವಾ ಅಭ್ಯಾಸಗಳು ನಿಮ್ಮ ಒತ್ತಡದ ತಲೆನೋವಿಗೆ ಕಾರಣವಾಗಬಹುದು. ದೇಹದಲ್ಲಿ ಸಾಕಷ್ಟು ನೀರು ಇಲ್ಲದ ಕಾರಣ ನಿರ್ಜಲೀಕರಣ ತಲೆನೋವು ಸಂಭವಿಸುತ್ತದೆ. ತಲೆ ಅಥವಾ ಕುತ್ತಿಗೆಯಲ್ಲಿ ಸ್ನಾಯುಗಳು ಸಂಕುಚಿತವಾದಾಗ ಉದ್ವೇಗ ತಲೆನೋವು ಸಂಭವಿಸುತ್ತದೆ. ಕಣ್ಣಿನ ಆಯಾಸ ಅಂದರೆ ಕಂಪ್ಯೂಟರ್ ಮುಂದೆ ದೀರ್ಘಕಾಲದವರೆಗೆ ಕುಳಿತಾಗ ತಲೆನೋವು ಬರಬಹುದು. ಧೂಮಪಾನ, ಮದ್ಯಪಾನ, ಅತಿಯಾದ ಪರಿಶ್ರಮ ಮತ್ತು ಕೆಲವು ಆನುವಂಶಿಕವಾಗಿ ಬರುತ್ತವೆ. ಹಾರ್ಮೋನಿನ ಏರಿಳಿತವು ಮೈಗ್ರೇನ್ಗೆ ಕಾರಣವಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿಲ್ಲ ಅಂದರೆ ಅರ್ಧ ತಲೆನೋವು ಕೂಡ ಬರಬಹುದು. ಖಾರ, ಹುಳಿ, ಮಸಾಲೆ ತಿಂಡಿಗಳ ಸೇವನೆ ಮಾಡುವುದರಿಂದ, ನಮ್ಮ ಜೀವನದಲ್ಲಿ ಒತ್ತಡ ರಹಿತ ಕೆಲಸಗಳು ಮಾಡುವುದರಿಂದ ಒತ್ತಡ ರಹಿತ ಜೀವನ. ಇದಕ್ಕೆ ಪರಿಹಾರಗಳೇನೆಂದರೆ ಆಹಾರ ಕ್ರಮ. ಹಣ್ಣು, ತರಕಾರಿ, ಮೊಳಕೆ ಕಾಳು, ಮಜ್ಜಿಗೆ, ಎಳೆನೀರು, ತಾಜಾ ತರಕಾರಿ ರಸ, ಹಣ್ಣಿನ ರಸ ಹೆಚ್ಚೆಚ್ಚು ಸೇವಿಸಬೇಕು. ಪ್ರತಿದಿನ 2 ರಿಂದ 3 ಲೀಟರ್ ನೀರು ಕುಡಿಯಬೇಕು. ಹೊಟ್ಟೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಬಹುತೇಕ ಸಮಸ್ಯೆ ಕಡಿಮೆ ಆದಂತೆ. ಅಂದರೆ ಹೊಟ್ಟೆಯಲ್ಲಿ ಪಿತ್ತ ಕಡಿಮೆ ಆದರೆ ತಲೆನೋವು ಕಡಿಮೆ ಆಗುತ್ತದೆ. ಹೊಟ್ಟೆಯಲ್ಲಿ ಪಿತ್ತ ಕಡಿಮೆ ಆಗಲು ಬೆಳಗ್ಗೆ ಎದ್ದು ನಿತ್ಯ ಬಿಸಿನೀರು ಕುಡಿಯಬೇಕು. ಇದಕ್ಕೆ ಪರಿಹಾರ ಎಂದರೆ ಹಸಿ ಶುಂಠಿ ರಸವನ್ನು ನೋವಿರೋ ಜಾಗದಲ್ಲಿ ಲೇಪ ಮಾಡಿಕೊಳ್ಳಬೇಕು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.